ನಂಗೆ ಗೊತ್ತು ಮಿಸ್ಸು ಆಗ್ತಾರ ಖುಷಿಗೆ ನಿಮ್ಗೆ ಮಾತೇ ಬರ್ತಿಲ್ಲ ಅಂತ. ಇನ್ನು ನಾನು ತೋರಿಸೋ ಹುಡುಗರೇನಾದ್ರೂ ನೀವು ನೋಡ್ಬಿಟ್ರೆ ಅದು ಏನಂತೀರೋ ಏನೋ. ಹುಡುಗರೇನಾ? ಬನ್ನಿ. ಮಿಸ್ಸ, ಇದೆಲ್ಲ ನಮ್ಮ ಮಗಿಗೆ ಅಪ್ಪ ಅವನಾಗಿ ಯಾವುದೇ ಕುಂದು ಕೊರತೆ ಇಲ್ದಂಗೆ ನೋಡ್ಕೊಳಮ್ಮ. ಇನ್ ನಿಜಾನ ಮುಚ್ಚಿಟ್ರೆ ಇವ್ರು ಮೋಸ ಮಾಡ್ದಂಗಾಗತ್ತೆ. ನನ್ನ ಬಾಳಿನಲ್ಲಿ ನೀನು ಇರುವೆ. ನನ್ನ ವಿಷಯ ಮುಚ್ಚಿಡಕ್ಕೆ ಹೋಗಿ ಸ್ನೇಹ ಸುಮ್ಮನೆ ಅವಳು ಕಷ್ಟಕ್ಕೆ ಸಿಕ್ಕಾಕೋತಿದ್ದಾಳೆ. ಇದು ನನಗೂ ಚಂದ್ರಿಗೂ ಸಂಬಂಧಪಟ್ಟ ವಿಷಯ. ನಾನೊಬ್ಬಳೇ ತೀರ್ಮಾನ ತಗೊಳ್ಳೋದು ತಪ್ಪಾಗತ್ತೆ. ಇವತ್ತೇನೇ ಆಗಲಿ ನಾನು ಚಂದ್ರಿಗೆ ನಿಜ ಹೇಳೇ ಬಿಡ್ತೀನಿ. ಹಲೋ ಚಂದ್ರು, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ನೀವೇನು ಅಂತ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಅದು 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 ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದೀನಿ ಚಂದ್ರು. ಏನೇ ಅಂದೆ? ನಮ್ಮ ಚಂದ್ರು ಮಗ ನಿನ್ನ ಹೊಟ್ಟೆಗಾಯ್ತಾ? ಅಲ್ಲ ಕಣೆ ಬಿತ್ರಿ, ಅದ್ಯಾವಾಗ ನನ್ನ ಮಗನ ಜೊತೆ ಸಂಸಾರ ಮಾಡಿದೆ ಅಂತ ನಿನ್ನ ಹೊಟ್ಟೆ ಗುಳ ಆಯ್ತು ಅಂತ ಹೇಳ್ತಿದ್ಯಾ? ಅತ್ತೆ ಅತ್ತೆ ಅದು ನೀವಿಲ್ದೇ ಇದ್ದಾಗ ನಾನು ಚಂದ್ರು. ಸುಪ್ನಾತಿ, ಸುಮ್ಕಿದ್ರೆ ಸರಿ. ಏನೇ ಬಾಯಿಗೆ ಬಂದಂಗೆಲ್ಲ ಒದರ್ತಿದ್ಯಾ? ಅತ್ತೆ ನನ್ನ ಮಾತು ಕೇಳಿ ಪ್ಲೀಸ್. ಏಯ್, ನಿನ್ನ ಮಾತನ್ನ ನಾನು ಯಾಕೆ ಕೇಳಿಸ್ಕೋಬೇಕು? ನಾನೇ ಅಲ್ಲ, ನನ್ನ ಮಗನೂ ನಿನ್ನ ಮಾತನ್ನು ಕೇಳಿಸ್ಕೊಳಕಿಲ್ಲ. ಅರೆ ರೇ ರೇ ರೇ, ನಿನ್ನಂತ ಮಗಳನ್ನ ಇಟ್ಕೊಂಡು ನಿಮ್ಮವ್ವ ಊರೆಲ್ಲ ಮರೆದವಳ? ಇರೇ, ಈಗಲೇ ನಿನ್ನ ಮನೆ ತಗ ಬರ್ತೀನಿ. ಅವ್ವ ಮಗಳಿಗೆ ಹಿಡಿದಿರೋ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಜವನೇ ಅಲ್ಲ ಕಣೆ. ಅತ್ತೆ ಏನಾದರೂ ಮನೆ ಹತ್ರ ಬಂದು ಗಲಾಟೆ ಮಾಡಿಬಿಟ್ರೆ ನಾನು ಅವನಿಗೆ ಹೇಗೆ ಮುಖ ತೋರಿಸ್ಲಿ? ಯಾವಾಗಲೂ ಮನೆ ಮರ್ಯಾದೆ ಕಾಪಾಡ್ಕೊಳ್ಬೇಕು ಅನ್ನೋ ಅವನಿಗೆ ಅತ್ತೆ ಮಾತು ಕೇಳಿ ಬಾರ್ಲಾ ಬಾ ಅಂದೆ. ಲೇ ಬಂಗಾರಮ್ಮ, ಬಂಗಾರಮ್ಮ ಬಾರೆ ಆಚೆಗೆ. ಎಲ್ಲ ಉತ್ಕೊಂಡು ಕೂತಿದ್ಯಾ? ಊರವ್ರಿಗೆಲ್ಲ ಉಪದೇಶ ಮಾಡ್ತಾಳೆ, ತನ್ನ ಮನೆಗೆ ಸೇರಿ ಆಡಿಸ್ಕೊಂಡು ಕೂತದೆ. ಬಾರೆ, ನಿನ್ ಮಗಳು ಎಂತ ಕೆಲಸ ಮಾಡೋಳಿಂದ ನೋಡು ಬಾ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಹೇಳ್ಬೇಡಿ ಅತ್ತೆ ಪ್ಲೀಸ್. ಪಿಂಡಾನ್ಗೀತಿ ಕದ್ದು ಕದ್ದು ಎಲ್ಲ ಮಾಡ್ಕೊಂಡ್ಬಿಟ್ಟು ಏನೇದು ಪಿಲೀಜು ಪಿಲೀಜು. ಏಯ್, ಮುಚ್ಚಲ ಬಾಯಿನ ಸಾಕು. ಮಾಡಬಾರ್ದು ಕೆಲಸವೆಲ್ಲ ಮಾಡ್ಬಿಟ್ಟು ಯಮ್ಮ ಅಂತಾನೆ. ಅತ್ತೆ ಏನಾಯ್ತು? ಯಾಕೆ ಹಿಂಗೆ ಓಡಾಡ್ತಿದ್ದೀರಾ? ಅಲ್ಲೇ ಪಾಪ ಬಾ. ಇಟ್ಟೊತ್ತಾದ್ರೂ ಯಾರು ಕಾಣಿಸ್ಕೊಂಡಿಲ್ವಲ್ಲ ಅನ್ಕೊಂಡಿದ್ದೆ.
ಅದು ನೀನ್ ತಂಗಿ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಕುಡಿ ಕಟ್ಟುಮ್ಮ ಅನ್ಕೊಂಡಿವ್ನಿ ಅದಕ್ಕೆ ದೇನ್ಗೆ ವಸೂಲಿ ಮಾಡ್ಕೊಂಡು ಹೋಗುಮ್ಮ ಅಂತ ಬಂದೆ. ಹೆಂಗೆ ಈಸ್ಯಾ? ಚಂದ್ರು, ನೀನು ನನ್ನ ಮಗಳು ದೂರ ಆಗೋದಕ್ಕೆ ಯಾವಳ ಕಾರಣನೋ ಅವಳನ್ನೇ ಕರ್ಕೊಂಡು ಬಂದು ಅವಳೇ ಬಡಬಡಾಯಿಸೋದನ್ನ ಕೇಳಿಸ್ಕೊಂಡು ನಿಂತಿದ್ದೀರಲ್ಲ. ಯಾಕೆ ಇನ್ ಮುಂದಕ್ಕೆ ಯಾವತ್ತು ನನ್ನ ಮಗಳ ಜೊತೆ ಸಂಸಾರ ಮಾಡೋ ಏಸ್ತಾನೆ ಇಲ್ವಾ ನಿಮ್ಗೆ? ಹೆಣ್ಣೆತ್ತಿರೋ ಬಡ್ಡೆ ಕೊಂಡ್ಲುಕನೆ ನೀನು. ಎಷ್ಟು ಧೈರ್ಯ ಇದ್ರೆ ನನ್ನ ಮಗ ತಾವ ಹಿಂಗ್ ಮಾತಾಡಿಯ ನೀನು? ಲೇ, ನಿನ್ನ ಮಗಳಿಂದ ನನ್ನ ಮಗ ದೂರ ಇದ್ದಿದ್ದೆ ಒಳ್ಳೇದಾಯ್ತು. ಅದೇನು ಅಂತಾರಲ್ಲ, ಬಣ್ಣ ಬಯಲಾಗಿ ನರಿ ಮಕ್ಕ ಕಾಣ್ತು ಅಂತ, ಹಂಗಾಯ್ತು ನಿನ್ನ ಮಗಳ ಕತೆ. ನಂಜಮ್ಮ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನವ್ವ ನೋಡ್ಕೊಂಡು ಮಾತಾಡೋದು? ಈ ಮನೇಲಿರೋರೆಲ್ಲ ಎಂತವ್ರು ಅಂತ ನಿನ್ಗೂ ಸಂತ ಗೊತ್ತಲ್ಲ. ನೀವು ಹೇಳಿದ್ನೆಲ್ಲ ಕೇಳ್ಕೊಂಡಿರೋಕೆ ನನ್ನ ಮೊದಲಿನ ಸ್ನೇಹ ಅಲ್ಲ. ನಾನು ಬೀಗರು ಅನ್ನೋ ಮರ್ಯಾದೆ ಕೊಟ್ಟು ಸುಮ್ಕೆವ್ನಿ. ನನ್ನ ಮಗಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೊಟ್ಟೆ. ಲೋ ಊರ್ಗೌಡ, ನಾನೇನು ಅರ್ಕೆ ಹೊತ್ಕೊಂಡು ವಾತಾವರಣ ಎದ್ದು ನೀವು ಮಕ್ಕ ನೋಡ್ಕೊಂಡು ಜಗಳ ಮಾಡ್ಬೇಕು ಅಂತ ಇಲ್ಲಿ ಓಡ್ ಬಂದಿಲ್ಲ. ನನ್ನ ಮಗ ನಿನ್ ಮಗಳಿಂದ ದೂರ ಇದ್ರು ಕೆಲವು ಇಸೇದಾಗೆ ಸಾನೆ ಹತ್ರ ಆಗ್ಬಿಟ್ಟವಳೆ. ಇಸಾರ್ಸು. ಏಯ್, ಜೋನಿಗೆ ಹೇಳ್ತಿದ್ಯಾ? ದಿಟ್ವೇ ಹೇಳ್ತೀವ್ನಿ. ಎಲ್ರು ಯಾಕೆ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಿ? ನೀನು ಮಗಳು ಯಾವನ್ಗೂ ಕದ್ದು ಬಸ್ರಾಗವಳೆ. ಯಾಕೆ ಯಾಕೆ ನನ್ನ ನೋಡ್ದೀಯಾ? ನಿನ್ ಮಗಳನ್ನ ಕೇಳು. ಲೇ ಬಿನ್ನನ್ಗಿತಿ, ಹೇಳೆ ಏನಾಯ್ತು ಅಂತ. ನೀನ್ ಮಾಡಿರೋ ತಪ್ಪಿಗೆ ನಿಮ್ಮವ್ವ ನನ್ ನೋಡಿತಾವಳೆ. ತಲೆ ಕಟ್ಟಬೇಕು ಅಂತ ನೋಡ್ತಾವಳೆ. ಅಲ್ಲಲ್ಲ ತಲೆ ಮಾಸ್ತವಳೆ. ನೀನ್ ಯಾಕ್ಲ ಸುಮ್ಕೆ ನಿಂತಿದ್ಯಾ? ಹೇಳು, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಗಳಲ್ಲ. ಬಾವಾ, ಚಂದ್ರು, ಪ್ಲೀಸ್ ಚಂದ್ರು, ಹೇಳಿ ಈ ಮಗು ನಿಮ್ದೆ ಅಂತ ಹೇಳಿ ಚಂದ್ರು. ಚಂದ್ರು, ಚಂದ್ರು, ಪ್ಲೀಸ್ ಚಂದ್ರು, ನಿಜ ಹೇಳಿ, ಈ ಮಗು ನಿಮ್ದೆ ಅಂತ ಹೇಳಿ ಚಂದ್ರು, ಪ್ಲೀಸ್ ಚಂದ್ರು. ಮಗ ಅಯ್ಯೋ, ನಾನ ಈ ಮಗಿ ಅವಂದೆ ಅಂತ ಬಪ್ಕೊಂಡ್ರೆ ಇರೋಣ ಇಲ್ಲೇ ಈಗ್ಲೇ ಹೊಂಟೋಯ್ತದೆ.
ಚಂದ್ರು ಉಸಿರು ಬಿಡ್ಲಾ ಇಲ್ಲಾಂದ್ರೆ ಇವಳು ಉಸಿರು ಎದ್ದು ಬಿಡ್ತಾಳೆ ಮಾತಾಡು ಮಾತಾಡ್ಲಾ ಇಲ್ಲ ಈ ಮಗು ನಂದಲ್ಲ. ಚಂದ್ರು ಹಿಂಗ್ ಮಾತಾಡ್ತಿದ್ದೀರಾ? ಯಾಕೆ ಚಂದ್ರು? ಹೇಳಿ ಚಂದ್ರು, ಹೇಳಿ. ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ಬದುಕೋಳಿ ಬಂಗಾರಮ್ಮ. ಈಗ ಈಟೆಲ್ಲ ಆದ್ಮೇಲೂ ನಾನಿನ್ನು ಬದುಕಿರ್ಬೇಕಾ? ಬಂಗಾರ ಸ್ನೇಹನ್ಗೂ ಒಂದಷ್ಟು ದಿನ ಈ ವಿಷಯನ ಹೀಗೆ ಮುಂದುವರಿಸಬೇಕು ಅಂತ ಹೇಳ್ತೀನಿ. ನಿಮ್ಮ ಮಗು ಬಗ್ಗೆ ಹೇಳ್ತಿರೋದನ್ನ ಕೇಳಿದ್ರೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಎಲ್ಲ ಅಪ್ಪ ಅಮ್ಮ ಬಯಸೋದು ನನ್ನ ಥರ ನನ್ನ ಮಕ್ಳ ಜೀವನ ಆಗಬಾರ್ದು ಅಂತ. ಹಾಗೆ ತಗೊಂಡ್ರೆ ನನ್ನ ಮಗು ನಿಮ್ಮಂಥ ಅಪ್ಪನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿರುತ್ತೆ ಶ್ರೀ. ನಿಮ್ಮ ಮಗು ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಮ್ಮ ಹತ್ರ ನಿಜ ಹೇಳಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅಡ್ಡ ಬರ್ತಿದೆ. ನಿಮ್ಮ ಮಗುಗೋಸ್ಕರ ಬಟ್ಟೆ ಬೊಂಬೆಗಳನ್ನೆಲ್ಲ ತಂದಿರೋದು ನೋಡಿ ನನಗೆ ಮಾತೇ ಬರಲಿಲ್ಲ. ಅದು ಅಲ್ಲದೆ ಅವ್ವನ ಮಾತು ಕೇಳಿ ನನ್ನ ಬಾಯಿ ಕಟ್ ಹಾಕ್ತಿದೆ. ನೀವೆಲ್ಲ ಈ ಸತ್ಯ ಹೇಗೆ ತಗೋತಿರೋ ಅನ್ನೋ ಭಯ ಕಾಡ್ತಿದೆ ಶ್ರೀ. ಇವತ್ತು ನಾನು ಹೇಳದೇ ಇದ್ರು ಸತ್ಯ ಒಂದು ದಿವಸ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ಈ ಖುಷಿ ಸಂತೋಷ ನಿಮ್ಮ ಹತ್ರ ಹೀಗೆ ಇರಲಿ ಅಂತ ಸುಮ್ಮನಿಲ್ಲ. ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಶ್ರೀ. ನಿಮಗೆ ನಿಜ ಗೊತ್ತಾದ್ಮೇಲೆ ನನ್ನ ಜೊತೆ ಈಗಿರೋ ಹಾಗೆ ಇರ್ತೀರಾ ಅಲ್ವಾ? ಇವತ್ತು ನಾನು ಹೇಳದೇ ಇದ್ರು ಸತ್ಯ ಒಂದು ದಿವಸ ಗೊತ್ತಾಗೇ ಆಗುತ್ತೆ.
ಅಲ್ಲಿವರೆಗೂ ಈ ಖುಷಿ ಸಂತೋಷ ನಿಮ್ಮ ಹತ್ರ ಹೀಗೆ ಇರಲಿ ಅಂತ ಸುಮ್ಮನಿರಲ್ಲ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೆ ನಿಜ ಗೊತ್ತಾದ್ಮೇಲೆ ನನ್ನ ಜೊತೆ ಈಗಿರೋ ಹಾಗೆ ಇರ್ತೀರಶ್ರೀ? ನಿಂತ್ಕೊಳ್ಳಿ. ಆರತಿ ತಗೊಂಬಮ್ಮ. ವಿನಿತಾ ಮೇಡಮ್ ಅವರು ಇಲ್ಲೇ ಅವರಾ? ಹೌದು. ಗಂಡ ಹೆಂಡ್ತಿನ ಹೀಗೆ ಒಟ್ಟಿಗೆ ನೋಡಿ ಎಷ್ಟು ದಿನ ಆಗಿತ್ತು. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ತಾಕದೇ ಇರಲಿ. ಸಹನಾ, ಬಲ್ಗಾಲಿಟ್ ಒಳಗಡೆ ಬನ್ನಿ. ನಿಮ್ಮಿಬ್ರು ಹೊಸ ಲೈಫ್ಗೆ ಗುಡ್ ಲಕ್. ಥ್ಯಾಂಕ್ ಯು ವಿನಿತಾ ಅವರೇ. ಇದೇನು ಪೆಟ್ಟಿಗೆ ತಗೊಂಡು ಹೋಯ್ತಾ ಇದ್ದೀರಾ? ನನ್ನ ಮನೆಗೆ ಹೋಗಕ್ಕೆ. ನಾನಿನ್ ಬರ್ತೀನಿ. ಯಾಕೆ ನಾನು ಬಂದೆ ಅಂತ ಹೋಯ್ತಾ ಇದ್ದೀರಾ? ಹಾಗಲ್ಲ ಏನಿಲ್ಲ. ಇಷ್ಟು ದಿವಸ ನನ್ನಿಂದ ಗೊತ್ತಿಲ್ಲದೆ ತಪ್ಪುಗಳಾಗಿವೆ. ಇನ್ನು ಮುಂದೆ ಹಾಗಾಗೋದು ಬೇಡ ಅಂತಷ್ಟೆ. ನಾನು ಮಾಡಿದ್ದಕ್ಕೆ ನನಗೆ ಅರ್ಥ ಆಯಿತು. ಈಗ ನಾನು ನಿಮ್ಮನ್ನ ನಮ್ಮವರು ಅಂತ ಅಂದ್ಕೊಂಡಾಯ್ತು. ನಮ್ಮ ಮನಸ್ಸಲ್ಲಿ ನಾವೆಲ್ಲ ಒಂದೇ ಅಂತ ಇದ್ರು ನಾನು ಆಚೋಳೆ ಅಲ್ವಾ? ಹಂಗೆಲ್ಲ ಏನೂ ಅನ್ಕೋಬೇಡಿ. ಯಾಕಮ್ಮ ವಿನೂತ ನೊಂದ್ಕೊಂಡಿದ್ಯಾ? ಈ ಮನೆ ಸೊಸೆನೇ ಇಲ್ಲಿ ಇರು ಅಂತ ಹೇಳುವಾಗ ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೋತಿದ್ಯಾ? ಅತ್ತೆಮ್ಮ, ಇದ್ರಾಗೆ ನನ್ನ ಮಾತು ನಿಮ್ಮ ಮಾತು ಅಂತ ಏನೈತೆ ಹೇಳಿ? ಈ ಮನೆಗೆ ನಾನೇ ಯಜಮಾನಿ ಆದರೂ ನನ್ನ ಅಭಿಪ್ರಾಯಕ್ಕಿಂತ ನಿನ್ನ ಒಪ್ಪಿಗೆ ಮುಖ್ಯ ಅಲ್ವೇನೋ ಮುರಳಿ? ನಿಂಗೆ ವಿನೂತನ ವಿಷಯ ಗೊತ್ತಲ್ವಾ? ಅದಕ್ಕೆ ಅವಳಿಗೆ ಸುಧಾರಿಸ್ಕೊಳ್ಳೋವರೆಗೂ ಇಲ್ಲಿರಮ್ಮ ಅಂತ ಹೇಳ್ತಾ ಇದ್ದೀನಿ. ಆದರೆ ನನ್ನ ಮಾತೇ ಕೇಳ್ತಾ ಇಲ್ಲ. ಮೇಡಮ್, ಅತ್ತೆಮ್ಮ ಹೇಳ್ದಂಗೆ ನೀವು ಯಾಕೆ ಇಲ್ಲೇ ಇರಬಾರ್ದು? ಹೌದೌದು, ಸಹನಾ ಅವ್ರು ಹೇಳ್ತಿರೋದು ಕರೆಕ್ಟು. ಈ ಮನೇಲಿ ನಾವೆಲ್ಲ ನಿಮ್ಮ ಜೊತೆಲೇ ಇರ್ತೀವಿ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ ಅಲ್ವಾ ಅತ್ತೆ? ಇಷ್ಟು ದಿವಸ ನಿಮ್ಮ ಮತ್ತು ಮುರಳಿಯವ್ರ ಮಧ್ಯೆ ಆಗಿದ್ದೇ ಸಾಕು. ಮತ್ತೆ ಹಂಗೆಲ್ಲ ಏನೂ ಆಗೋಕ್ಕಿಲ್ಲ. ಅದಕ್ಕೆ ಅಲ್ವೇ ನಾನು ನಿಮ್ಮ ತಾವು ಸಮಯ ಕೇಳಿದ್ದು. ಈಗಲೂ ನಾನು ನಿಮ್ಮ ತಾವು ಸಮಯ ಕೇಳ್ತೇವ್ನಿ. ನನ್ನಿಂದ ದೊಡ್ಡ ತೆಪ್ಪಾಗೋಗೈತೆ, ಅದನ್ನ ತಿದ್ಕೊಂಡು ಹೋಯ್ತೀನಿ. ಸಹನಾ ಅವರೇ, ಈ ಕ್ಷಮೆ ಮಾತೆಲ್ಲ ಇಲ್ಲೇ ನಿಲ್ಲಿಸ್ಬಿಡಿ. ವಿನುತಾ ಅವ್ರ ಹತ್ರ ನಾನು ಮಾತಾಡ್ತೀನಿ. ಮೇಡಮ್, ನಾನು ಬಂದೆ ಅಂತಲೇ ಹೋಯ್ತಾ ಇದ್ದೀರಾ ಅಲ್ವೇ? ಇಲ್ಲ ಅಂದಿದ್ರೆ ಸ್ವಲ್ಪ ದಿನ ಇದ್ಬಿಟ್ಟೆ ಹೋಯ್ತಿದ್ರಿ. ಹೌದೌದು. ಇಲ್ಲ, ಅವರೆಲ್ಲೂ ಹೋಗಲ್ಲ. ಮುರಳಿ ಹ್ಯಾವ್ ಟು ಗೋ. ನಾ ಹೋಗಬೇಕು. ವಿನುತಾ ಅವರೇ, ನಮ್ಮೆಲ್ಲರೂ ಮಾತಿಗಿಂತ ನಿಮ್ಮ ಮನಸ್ಸಿನ ನೆಮ್ಮದಿ ಇಂಪಾರ್ಟೆಂಟು. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಕಲ್ಲು ಕಲ್ಲು ಗೆಜ್ಜೆನಾದ ತಾಕಿದೆ ನಮ್ಮ ಮಣ್ಣಿಗೀಗ. ಎದ್ದು ನಿಂತು ಬರುವ ಸೂರ್ಯ ಕಿರಣವೇ ನೀನು ಆದೆ ಈಗ. ಸಮುದ್ರದಣಿದು ತಾನೆ ಹುಡುಕ ಹೊರಟಿದೆ ಅಂತರ್ಜಲವನೇ. ಶಿರಸ್ಸಿನಿಂದ ಶಿವನ ಗಂಗೆ ಮುಟ್ಟಿದೆ ನಮ್ಮ ನೆಲವನೇ. ನಡೆಯೋ ನಡೆಯೋ ನಡೆಯೋ, ನಿನಾದವ ಕೇಳಿ ನೀನು ನಡೆಯೋ. ಈ ಯುದ್ಧವು ಗೆಲುವು ಕಾಣುವುದು, ಜಯವು ಮೊಳಗುವುದು, ನೀನೆ ಸಿಂಹ ಪಡೆಯೋ.
ನಡೆಯೋ 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 ನಿನಾದವ ಕೇಳಿ ನೀನು ನಡೆಯೋ ಈ ಯುದ್ಧವು ಗೆಲುವು ಕಾಣುವುದು ಜಯವು ಮೊಳಗುವುದು ನೀನೆ ಏನ್ಲ ಮುತ್ತು ಇಲ್ಲಿ ಅದನ್ನ ನಿಮ್ಮನ್ ಕೇಳಬೇಕು. ಅಲ್ಲ ಏನ್ ನೀವೆಲ್ಲ ಇಲ್ಲಿ? ಅಲ್ಲಕಲ್ಲ ನನ್ನೇ ಮುಟ್ಟಿ ತಟ್ಟಿ ಮಾತಾಡ್ಸೋದಲ್ದೆ ಅಣ್ಣನ್ನೇ ಪ್ರಶ್ನೆ ಮಾಡಂಗಿದ್ಯಾ? ಅಯ್ಯೋ ಮೂಸಿ, ಅಣ್ಣನೇನು ಕೇಳಲಿಲ್ಲ ಕಣಪ್ಪ. ಅಣ್ಣ ಯಾವಾಗ ಏನು ಬೇಕಾದ್ರೂ ಮಾಡ್ತಾರೆ, ಆದರೆ ನೀವಿಲ್ಲಿ ಏನು ಮಾಡ್ತಿದ್ದೀರಿ ಅಂತ. ಓಹೋ ಇದೆಂತ ಈ ರೀತಿ ಕೇಳೋದು ನೀನು? ಅಂದರೆ ನಾವೆಲ್ಲಿ ಕೆಲಸ ಮಾಡಬಾರ್ದು ಅಂತ ನಿನ್ನ ಮಾತಿನ ಅರ್ಥನ? ಅಲ್ಲ ಕಲಾವುಲಿ, ಆರಾಮಾಗಿ ಬೊಡ್ಡಿ ವಸೂಲಿ ಮಾಡ್ಕೊಂಡಿದ್ರಿ, ಯಾಕ್ಲೇ ಬೇಕು ಈ ಕಷ್ಟ ನಿಮಗೆ? ಮುದ್ದು ಸರಿಯಾಗಿ ಹೇಳ್ದಕ್ಕಲ್ಲ. ನಾನು ಹೊಸಿ ಅಣ್ಣಗೆ ಹೇಳ ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ರಿ ಅಂತ. ನಮಗೂ ಹೊಸಿ ಸಹಾಯ ಆಯ್ತದೆ. ಅಣ್ಣ ಏನು ಇಲ್ಲ ಕಣ, ನಾವೆಲ್ಲ ಮಣ್ಣಿನ ಮಕ್ಕಳು, ಇನ್ಮೇಕೇನಿದ್ರು ಇಲ್ಲೇ ಜೀವನ ಇಲ್ಲೇ ಮರಣ ಅಂತ ಮುತ್ತುಗೆ ಬುದ್ಧಿ ಮಾತು ಹೇಳ್ತಾ ಇದ್ದೆ. ವರ್ಷಾನ್ಗಟ್ಲೆಯಿಂದ ವ್ಯವಸಾಯ ಮಾಡ್ತಿರೋ ರೈತರುಗಳೇ ನಷ್ಟದಾಗ ಕುಂತವ್ರೆ. ವ್ಯವಸಾಯ ಇದು ತಾಳು ತೊಟ್ಟೆ ಗೊತ್ತಿಲ್ಲದೆ ಇರೋ ಇವರು ಹೊಸ್ದಾಗಿ ವ್ಯವಸಾಯ ಶುರು ಮಾಡ್ತಾವ್ರೆ. ಏನಾಯ್ತದೋ ಏನೋ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು ಇದಕ್ಕೆ ಕಂಡ್ರಲ್ಲ. ಅಣ್ಣ ಇದು ಮೊಸರಲ್ಲ, ಮಜ್ಜಿಗೆ. ಅವ್ರಿಗೆ ಗೊತ್ತಿಲ್ಲ. ನಾನು ಕೂಡ ನಮ್ಮೂರಲ್ಲಿ ಈ ರೀತಿ ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ದೆ ಅಣ್ಣ, ಭಾರಿ ಚೆಂದ ಆಗ್ತದೆ. ಅಣ್ಣ ನಂಗೆ ಈ ಕೆಲಸ ಎಲ್ಲ ಅಭ್ಯಾಸ ಇಲ್ಲ. ನೀನು ಯಾಕೆ ಈ ಕೆಲಸಕ್ಕೆ ಹುಲಿನ ಮಡಿಕೊಂಡು ನನ್ನ ಬೇರೆ ಕೆಲ್ಸಕ್ಕೆ ಕಳಿಸ್ಬಾರ್ದು? ಬೇರೆ ಕೆಲಸ ಅಂದ್ರೆ ಈ ಸಲೀಸಾದ ಕೆಲಸ ಎಲ್ಲ ನೀವಿಬ್ರು ಮಾಡಿ ಅಣ್ಣ. ನಾನು ದುಡ್ಡು ಎಣ್ಸೋದು, ಅಂಗಡಿಗೆ ಹೋಗಿ ಗೊಬ್ಬರ ತರೋದು, ಟೈಮಿಗೆ ಮಜ್ಜಿಗೆ ಪಾನ್ಕಲ್ಲ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತಂದು ಕೊಡೋದು, ಈ ಕೆಲಸ ಎಲ್ಲ ನಾನು ಮಾಡ್ಬಿಡ್ತೀನಿ. ಹೌದೌದು, ಭಾರಿ ಕಷ್ಟದ ಕೆಲಸ, ಯಾರ ಕೈಯಿಂದ ಕೂಡ ಆಗೋದಿಲ್ಲ. ಅಣ್ಣೋ ನನಗೆ ದಿಢೀರ್ ಅಂತ ರೈತ ಆಗು ಅಂದರೆ ತಾನೇ ಕಷ್ಟ ಆಯ್ತದ ಕಣೋ. ಮನ್ಸ ಈ ಭೂಮಿಗೆ ಬರೋದು ಹೋಗೋದು ಎರಡು ದಿಢೀರಂತಾನೆ. ನಾವು ಈ ಭೂಮಿನಾಗ ಏನು ಮಾಡಲಿಲ್ಲ ಅಂದ್ರೆ ಇದು ಬಂಜರು ಭೂಮಿ ಅಂತ ಬಾಚ್ಕೊಂಡು ಹೋಯ್ತಾರೆ. ಆಮ್ಯಾಗ ತಿನ್ನೋ ಅನ್ನ ಬೆಳೆಯೋಕ್ಕೂ ಬಿಸ್ನೆಸ್ ಮಾಡೋರ್ತವ ಬೆನ್ ಬಗ್ಸಿ ನಿಲ್ಬೇಕಾಗ್ತದಕ್ಕಲ್ಲ. ಒತ್ತಾರೆ ಸೂರ್ಯನ ಬೆಳಕು ಭೂಮಿ ತಾಯಿ ಮುಟ್ಟೋವಾಗಲೇ ರೈತರನ್ನು ಮುಟ್ತೈತೆ. ಅವ್ವ ಹೊಟ್ಟೆಗೆ ಅನ್ನ ತಿಂದ್ರೆ ಮಗುಗೆ ಶಕ್ತಿ ಬಂದಂಗೆ ನಾವೆಲ್ಲ ಭೂಮಿ ತಾಯಿ ಮಕ್ಳು ಕಂಡ್ರಲ್ಲ. ಈಟ್ ವರ್ಷ ಬೆವರು ಸುರಿಸ್ದೆ ಕಷ್ಟಪಡ್ದೆ ಕಾಲ ಕಳೆದ್ವಲ್ಲ, ಅದಕ್ಕಿದೆ ಪ್ರಾಯಶ್ಚಿತ್ತ.